ಫ್ರಂಟ್ ಡೋರ್ 18 ಅಡಿ ಇಡಬೇಕು ಅಂತ. ಸರ್ ಏನು ಹೇಳ್ತಾ ಇದ್ದೀರಾ? 18 ಅಡಿ. ನಾನು ಈ ಥರ ಡೋರ್ಗಳೆಲ್ಲ ಎಲ್ಲಿ ನೋಡಿದ್ದೀನಿ ಗೊತ್ತಾ, ಉತ್ತರ ಕರ್ನಾಟಕದಲ್ಲಿ. ಇದು ಒಂದು ವಿಂಡೋನೇ 36 ಫೀಟ್ ಹೈಟ್ ಇದೆ ಮೇಡಮ್. ಇದು 3 ಫ್ಲೋರ್ಗೂ ಸೇರಿ ಒಂದೇ ವಿಂಡೋ ಇದೆ ಅದು. ಓ, ಇಲ್ಲಿ ಮನೆ ಪಕ್ಕನೇ ಕಾಂಪೌಂಡ್ ಒಳಗಡೆ ಆಫೀಸ್ ಮಾಡ್ಕೊಂಡಿದ್ದೀರಾ? ದಿಸ್ ಈಸ್ ದ ಲೈಫ್. ಸರ್ ಮನೆ ಒಳಗಡೆ ಲಿಫ್ಟ್ ಕೊಟ್ಟಿದ್ದೀರಾ ಸರ್? ಎಸ್, ಎಲ್ಲ ಇದೆ. ಓ ಮೈ ಗಾಡ್, ಪ್ಯಾಲೇಸ್ ಗುರು ಇದು. ಏನಿರಬೇಕು ಮನೆ ಅಂತಂದರೆ ಒಂದೊಂದು ಬೆಡ್ರೂಮ್ ಎಲ್ಲ 20-30 ಇರಬೇಕು ಸರ್ ಅಂತಂದರೆ 20-30 ನಾವೆಲ್ಲ ಮನೆಗಳು ಕಟ್ತೀವಪ್ಪ, ಬೆಡ್ರೂಮ್ ಕಟ್ಟೋಕ್ಕಾಗಲ್ಲ. ವಿ ಆರ್ ನಾಟ್ ಎ ಕಾನ್ಸೆಪ್ಟ್. ನಾವು ಈ ಥರ ಇಲ್ಲ ಅಂತಂದ್ರು ಸರ್. ಒಂದೊಂದು ಪ್ರತಿಯೊಬ್ಬರು ಕನಸು ಏನಾಗಿದೆ 20-30 ಅಥವಾ 30/40 ಒಂದು ಮನೆ ತಗೊಳ್ಳೋದು ಜೀವನ ಸಕ್ಸಸ್. ಆದರೆ ನೀವು ಒಂದು ರೂಮೇ ಅಷ್ಟಿದೆ ಅಂತ ಹೇಳ್ತಾ ಇದ್ದೀರಲ್ಲ, ವಾವ್ ಗ್ರೇಟ್. ಈ ಮನೆ ನಾವು ಕಟ್ಟಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಇಟ್ಕೆ ಇಡೋಕ್ಕೆ 3 ವರ್ಷ ಆಯಿತು. ನೀವು ಕೇಳ್ತಾ ಇದ್ದೀರಲ್ವಾ, ದುಡ್ಡೊಂದಿಂದ್ರೇ ಹೊಡಬಾರ್ದು. ನಾನು ಈ ಜರ್ನಿನಲ್ಲಿ ತುಂಬ ಶ್ರೀಮಂತರುಗಳು ನನಗೆ ಸಿಗ್ತಾ ಹೋಗೋರು, ತುಂಬ ಸಾಧಕರು ಸಿಗ್ತಾ ಹೋಗೋರು. ಒಂದು ಫೈನಲ್ ಸ್ಟೇಜಿಗೆ ದುಡ್ಡು ಸಂಪಾದನೆ ಆದಮೇಲೆ ಅವ್ರ ತಲೆಯಲ್ಲಿ ಏನು ಬರ್ತಾ ಇತ್ತು ಅಂತಂದರೆ, ದುಡ್ಡು ಬಂತಲ್ಲ ನಾನೇ ದೇವರು ಅನ್ನೋರನ್ನ ನಾನು ನೋಡ್ತಾ ಇದ್ದೆ. ಅವ್ರ ಮಕ್ಳುಗಳು ಅವ್ರ ಕಣ್ಣು ಮುಂದೆ ಅವರ ಎಂಟೈರ್ ಕುಟುಂಬಗಳು ನಾಶ ಆಗಿದ್ದನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ. ಯಾವತ್ತೂ ನಾನೇ ಎಲ್ಲ ಅನ್ನೋ ಅಹಂಕಾರ ಬರಬಾರ್ದು ಅಂತ ಹೇಳಿ, ಶ್ರೀಮಂತಿಕೆ ಈಸ್ ಎ ಮ್ಯಾಟರ್ ಆಫ್ ಸಮ್ ಟೈಮ್ಸ್ ಅಷ್ಟೇ, ಬಂದ್ಬಿಡತ್ತದು. ಬದುಕೋಣ, ಮಾಡೋಣ, ಬೆಳೆಯೋಣ, ಏನು ಬೇಕಾದರೂ ಮಾಡೋಣ, ಆದರೆ ಪರಂಪರೆ ಬಿಡಕ್ಕೆ ನಾನು ರೆಡಿ. ಈ ಮನೆಯಲ್ಲಿ ಒಟ್ಟು 2600 ಪ್ಲ್ಯಾಂಟ್ಸ್ ಹಾಕಿದ್ದೀವಿ. ನನ್ನ ಕೈಲಿ ನಮ್ಮ ತಂದೆ ಕೆಲಸ ಮಾಡಿಸಿದ್ರು. ನಮ್ಮ ತಾಯಿ ಒಂದಗಳ ಅನ್ನನೂ ಬಿಡಬಾರ್ದು ಅಂತ ನನಗೆ ಹೇಳ್ಕೊಟ್ರು. ಇವತ್ತು ನನ್ನ ತಟ್ಟೆನಲ್ಲಿ ತಿನ್ನಬೇಕಾದ್ರೆ ಅನ್ನದ ಮಹತ್ವ ಅರ್ಥ ಆಯ್ತಾ, ಜೀವನದ ಮಹತ್ವ ಅರ್ಥ ಆಗುತ್ತೆ. ಜೀವನದ ಮಹತ್ವ ಅರ್ಥ ಆಗುತ್ತಾ, ದುಡ್ಡಿನ ಮಹತ್ವ ಅರ್ಥ ಆಗುತ್ತೆ. ದುಡ್ಡಿನ ಮಹತ್ವ ಅರ್ಥ ಆಗುತ್ತಾ, ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗಕ್ಕೆ ಇವೆಲ್ಲ ಸಣ್ಣ ಕಾಮನ್ ಸೆನ್ಸ್ಗಳಿದೆಲ್ಲ. ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಏನೆಲ್ಲ ಕಾನ್ಸೆಪ್ಟಲ್ಲಿ ಮನೆ ಕಟ್ಟಿದ್ದೀರಾ ಸರ್? ಫಸ್ಟು ನಾನು ನಿಮ್ಮ ಮನೆ ಕಾನ್ಸೆಪ್ಟ್ ನೋಡಬೇಕು. ಯಾಕೆಂತ ಹೇಳಿದರೆ ಇಲ್ಲಿ ಎಷ್ಟು ಫ್ಲೋರ್ ಇದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಏಕನೇ ಕಾಣಿಸ್ತಾ ಇದೆ ಸರ್. ಎಷ್ಟು ಫ್ಲೋರು ಅರಮನೆ ಸರ್? ಫಸ್ಟ್ ಆಫ್ ಆಲ್ ಈ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಂತ ಬಂದಾಗ ನಮಗೆ ಈ ಮನೆಗಳಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹಿಂಸೆ. ಅದನ್ನು ತಂದು ಗೇಟ್ ತೆಗೆದು ಹಿಂದೆ ಒಬ್ಬರು ಕರಿಬೇಕು, ಮುಂದೆ ಒಬ್ಬರು. ನಮಗೆ ಅದು ಇಷ್ಟ ಇರಲಿಲ್ಲ. ಯಾಕೆಂದರೆ ವಿ ಆರ್ ಆಲ್ರೆಡಿ ಪ್ಲ್ಯಾಂಡ್. ನಮ್ಮ ಹತ್ರ ಮಿನಿಮಮ್ ಒಂದು 10 ಕಾರ್ ಇರಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸಾಕು ಸರ್ 10? ಐ ಲವ್ ವೆಹಿಕಲ್ಸ್. ಡ್ರೈವಿಂಗು ಮತ್ತು ಕಾರ್ ಅಂದರೆ ನನಗೆ ಅಷ್ಟಿಷ್ಟ. ಸದ್ಯಕ್ಕೆ ಏನು ಮಾಡಿದ್ದೀವಿ, ಈಗ ತುಂಬ ನಾವು ಗ್ರೌತ್ ಕಡೆಗೆ, ಡೆವಲಪ್ಮೆಂಟ್ ಕಡೆಗೆ ಇರೋದ್ರಿಂದ ವಿ ಸ್ಟಾಪ್ಡ್. 1-2 ಕಾರ್ ಊರಲ್ಲಿದೆ, ಊರಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಹಂಗಾಗಿ ಪಾರ್ಕಿಂಗ್ನ ಫಸ್ಟ್ ಕ್ಲೀನಾಗಿರಬೇಕು. ನಿಮ್ಮ ಪ್ಲ್ಯಾನ್ ಹಾಗಾದರೆ ಪಾರ್ಕಿಂಗ್? ಎಸ್, ಆ ಥರ ಇರಬೇಕು. ಇವಾಗ ಎಲ್ಲ ಯೂಶ್ವಲಿ ಮನೆ ಕಟ್ಟಿ ಉಳಿದ್ರೆ ಎಕ್ಸ್ಟ್ರಾ ಪಾರ್ಕಿಂಗಿಗೆ ಬಿಡ್ತಾರೆ, ಇಲ್ಲ ಅಂದರೆ ಹೊರಗಡೆ ರೋಡ್ ಸೈಡಲ್ಲಿ. ಫಸ್ಟ್ ಪ್ರಿಫರೆನ್ಸ್ ಪಾರ್ಕಿಂಗಿಗೆ. ಪಾರ್ಕಿಂಗ್ ಸರ್ ಅದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಕಾರ್ ಅಂದರೆ ಆಡಿ. ಎಷ್ಟು ಸರ್ ಅದು? ಯಾವ ಆಡಿ 56 lakhsದು. ಓಕೆ. ಆಡಿ A4 ಅಂತೇಳಿ. ಫಸ್ಟ್ ತಗೊಂಡಿದ್ದು ಕಾರ್ ಯಾವುದು ನಿಮ್ಮದು? ನಂದು ಫಸ್ಟ್ ಕಾರ್ ಬಂದ್ಬಿಟ್ಟು ಟಾಟಾದವ್ರದ್ದು, ಇಂಡಿಕಾ ವಿಸ್ತಾ ಅಂತ, 2009ಅಲ್ಲಿ. ಅದೆಷ್ಟು ಲಕ್ಷದ್ದು ಸರ್? ಎಕ್ಸಾಕ್ಟ್ಲಿ ಡೋಂಟ್ ನೋ. 5.5 ಲಕ್ಷ ಏನೋ ಇತ್ತು ಅನ್ಕೋತೀನಿ ಅವಾಗ. 5.5 ಇವಾಗ 50+ ಅದಾದ್ಮೇಲೆ ಸ್ಕೋಡಾ ತಗೊಂಡೆ. ಓಕೆ. ಅದಾದಮೇಲೆ ಮಹೀಂದ್ರ ತಾರ್ ತೊಗೊಂಡೆ. ಆಮೇಲೆ BMW X1 ತೊಗೊಂಡೆ. ಪಜಾರಿಯ ಸ್ಪೋರ್ಟ್ಸ್ ತೊಗೊಂಡ್ವಿ. ಒಂದಷ್ಟುಗಳ್ನ ಕೊಡ್ತಾ ಹೋದ್ವಿ. ಇಟ್ಕೊಳಕ್ಕಾಗಲ್ಲ ಅಷ್ಟೊಂದು, ಎಲ್ಲಿ ಇಟ್ಕೊಳೋದಂತ. ಇವೆಲ್ಲ ನನಗೆ ಬೇಕಾಗೋದು, ನನಗೆ ತುಂಬ ಯೂಸ್ಫುಲ್ ಆಗೋಂಥ ಕಾರ್ಗಳು. ಅಂದರೆ ಶ್ರೀಮಂತಿಕೆಯಿಂದ ಚೇಸ್ ಮಾಡಬೇಕು, ಕನಸುಗಳ ಹೊತ್ತಿ ಬೆನ್ನಿರಬೇಕು ಅಂತ ಹೇಳಿದರೆ ಅದ್ರ ಹಿಂದಿನ ಸ್ಟ್ರಗಲ್ ಇರುತ್ತೆ. ಅಷ್ಟೇ ಶ್ರಮ ವಹಿಸಬೇಕು. ಅದ್ರ ಜೊತೆಗೆ ಒಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಾ ಇದ್ದೀರಲ್ಲ ನೀವು, ಅಷ್ಟು ಸಕ್ಸಸ್ ರೇಟ್ ಅಷ್ಟು ಸುಲಭವಾಗಿ ಬರಲ್ಲ, ನಿಧಾನವಾಗಿ ಹಂತವಾಗಿ ಬರಕ್ಕೆ. ನನಗೆ ಜೀವನದಲ್ಲಿ ನಂಬಿಕೆ ಇರೋದು ಒಂದೇ ವಿಚಾರ ಮೇಡಮ್, ಒಳ್ಳೆತನಕ್ಕೆ ಜನಗಳ ಸಪೋರ್ಟ್ ಅಲ್ಲ, ದೇವ್ರ ಸಪೋರ್ಟ್ ಇರುತ್ತೆ. ಸ್ಟಿಕಾಮ್ ಒಳ್ಳೆತನದಲ್ಲಿ ಹೋಗಿ, ಶಾರ್ಟ್ಕಟ್ ಹುಡುಕ್ಬೇಡಿ. ಇಟ್ಸ್ ನಾಟ್ ಪಾಸಿಬಲ್. ಓಕೆ, ಶಾರ್ಟ್ಕಟ್ ಬೇಡ. ಇವಾಗ ವರ್ಕೌಟ್ ಮಾಡಬೇಕಂದ್ರೆ ಶಾರ್ಟ್ಕಟ್, ಬೇಗ ಬೆಳಿಬೇಕಂದ್ರೂ ಶಾರ್ಟ್ಕಟ್, ಫೇಮಸ್ ಆಗಬೇಕಂದ್ರೂ ಶಾರ್ಟ್ಕಟ್. ಇವಾಗ ಒಂದು ರೀತಿಯಾಗಿ ನಾವು ಫೇಮಸ್ ರಿಚ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಎಲ್ಲದಕ್ಕೂ ಶಾರ್ಟ್ಕಟ್ ಯೂಸ್ ಮಾಡಿದರೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮೇಲೆ ಹಂಗೆ ಎಣ್ಣೆ ಎತ್ಕೊಂಡು ಹೋದರೆ ಒಂದೇ ಸಲ ಕೆಳಗಡೆ ಬೀಳ್ತೀವಿ. ಹಂತವಾಗಿ ಹೋದ್ರೇ ಭದ್ರವಾಗಿ ನಿಲ್ಲಕ್ಕೆ ಸಾಧ್ಯ. ಈ ಮನೆ ಬಗ್ಗೆ ಇನ್ನೊಂದೆರಡು ಪಾಯಿಂಟ್ನ ನಾನು ಸೇರಿಸ್ತೀನಿ. 2 ಯಾಕೆ ಸರ್? 10 ಹೇಳಿ ಸರ್. ಮನೆ ಬಗ್ಗೆ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಹೊರಗಡೆನೇ ನೋಡಿ. ನಾನು ನಮ್ಮ ಮನೆಯವರು, ಶೀ ಈಸ್ ಅ ವೆರಿ ಪವರ್ಫುಲ್ ಡ್ರೀಮರ್. ಹೆಂಗೆ ಅಂತ ಅಂದರೆ, ಮಲಗಿದ್ರು ಕೂಡ ಎಬ್ರಿಸ್ಬಿಡ್ತಾಳೆ ಡ್ರೀಮ್ನ ಅಲರ್ಟ್ ಮಾಡಿಸಿ. ನೀನು ಇದು ಲೈಕ್ ಮಯೂರ ಫಿಲ್ಮ್ ಡೈಲಾಗ್ ಥರ, ನಿನಗೆ ಸಾಮ್ರಾಜ್ಯ ಬೇಡವಾ, ಅದು ಬೇಡವಾ, ಇದು ಬೇಡವಾ. ಕೇಳಿದಿರಲ್ಲ ರಾಜ್ಕುಮಾರ್ ಅವರಿಗೆ ಕನ್ಸಲ್ಲಿ ಬಂದು ಎಬ್ರಿಸ್ತಿರುತ್ತೆ, ಆ ಥರ ನಾನು ಹೆಂಡ್ತಿ ಯಾವಾಗಲೂ. ಸೊ ನಮ್ಮಿಬ್ಬರಿಗೂ ಏನು ಅನ್ನಿಸ್ತು, ಸೊ ಏನು ಮಾಡೋದು ಈಗ, ಮನೆ ಕಟ್ಟೋದ ಇಲ್ಲ ಏನಾದರೂ ಆಸ್ತಿಗಳು ಮಾಡೋದ? ನಮ್ಮಿಬ್ಬರಿಗೂ ಅವಾಗ ಚಿಕ್ಕ ಏಜ್ ಇತ್ತು. ನನಗೊಂದು
35 ವರ್ಷ ಈ ಪ್ಲ್ಯಾನ್ ಮಾಡಿದಾಗ, ಅವಳಿಗೆ 30 ವರ್ಷ. ಅಂದ್ರೆ ನಿಮಗೆ ಇವಾಗ ಎಷ್ಟು ವರ್ಷ? 42 ವರ್ಷ. ಕಾಣಿಸಲ್ವಲ್ಲ ಸರ್? ಇನ್ನು ಹೆಂಗ್ ಥರ ಕಾಣಿಸ್ತೀರ ಸೀರಿಯಸ್ಲಿ? ಇಟ್ಸ್ ಓಕೆ. ಆ್ಯಂಡ್ ಆ ಟೈಮಲ್ಲಿ ನಮಗಿದ್ದಿಷ್ಟೇ, ತುಂಬ ಏಜ್ ಇದೆ. ಈ ಏಜಲ್ಲಿ ಈ ಏಜ್ ಇನ್ನೊಂದು ಸ್ವಲ್ಪ ದಿನ ನಮಗೆ ಕ್ಯಾರಿ ಆಗುತ್ತೆ ಅನ್ನೋದು ನಮಗೆ ಡೌಟ್. ಈಗ ಈ ಥಾಟ್ಸ್ ಇದೆಯಲ್ಲ, ಈ ಥಾಟ್ಸ್ ಕ್ಯಾರಿ ಆಗಬೇಕಂದ್ರೆ ನನಗೊಂದು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಇರಬೇಕು. ಇದನ್ನು ಮಾಡೋಣ, ಇಲ್ಲ ಅದ್ಭುತವಾಗಿ, ಇಲ್ಲ ದುಡ್ಡು ತೊಗೊಂಡೋಗಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಏನೋ ಮಾಡೋಣ ಅಂತ. ನಮ್ಮ ಮನೆಯೊಳಗೆ ಪಾಪ ಏನಾಯ್ತು, ನೀನೇನು ಹೇಳ್ತೀಯ ನನಗೆ ಅರ್ಥ ಆಗ್ತಿಲ್ಲ. ನೋಡಮ್ಮ, ನಾವಿನ್ನೂ ನಮ್ಮ ಥಾಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ನಮ್ಮ ವಿಷನ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತೀವಿ. ಅದಕ್ಕೆ ಕೊನೆಯೇ ಇಲ್ಲ. ಇಲ್ಲ ಈ ದುಡ್ಡು ತೊಗೊಂಡೋಗಿ ಒಂದಷ್ಟು ಅಂಗಡಿಗಳು, ಮಳಿಗೆಗಳು, ಇನ್ನೊಂದು XYZ ಅಂತ ಮಾಡಿಕೊಂಡ್ರೆ ಅದರಲ್ಲಿ ಬಾಡಿಗೆ ಬರುತ್ತೆ, ಅದನ್ನೇ ತಿಂದು ನಮ್ಮ ಜೀವನ ಇಲ್ಲಿಗೆ ಸೆಟ್ಲ್ ಆಗಿ ನಿಂತು ಹೋಗ್ಬಿಡುತ್ತೆ. ವಾಟ್ ಯು ಥಿಂಕ್? ಇಲ್ಲ ನಾವು ತುಂಬ ದೊಡ್ಡ ಎಂಪೈರ್ ಬಿಲ್ಡ್ ಮಾಡಬೇಕು. ದೆನ್ ವಿ ಬಿಲ್ಡ್ ಎ ಹೌಸ್ ಫಸ್ಟ್. ನಾವೊಂದು ಮನೆ ಕಟ್ಟೋಣ. ಅಂದರೆ ನಿಮಗೆ ಸಿಟಿಲೆಲ್ಲೂ ಕಟ್ಟಬೇಕು ಎಲ್ಲ ಯೂಶ್ವಲಿ ಅಂತ ಹೇಳಿದರೆ, ಫಾರಿನಿಂದ ಬರ್ತಾರೆ ಅಂತ ಹೇಳಿದಾಗ ಬೆಂಗಳೂರಲ್ಲಿ ಒಂದು ರೀತಿ ರಾಜಧಾನಿಯಲ್ಲಿ ಕಟ್ಟಬೇಕಂತ ಕನಸಿರುತ್ತೆ. ಬಟ್ ನೀವು ತಾಲೂಕು ಮಟ್ಟದಲ್ಲೇ ಕಟ್ಟಬೇಕು ಅಂತ ಬೆಂಗಳೂರಲ್ಲಿ ಎಸ್ ಅದು ಆ ಥಾಟ್ ಬಂದಿದ್ದು ನಿಜ. ಬಟ್ ನಾವು ಬೆಂಗಳೂರಿಗೆ ಬರೋಕ್ಕೆ, ಬೆಂಗಳೂರಲ್ಲಿ ಇರೋಕ್ಕೆ, ಇಮೇಜ್ ಮಾಡ್ಕೊಳಕ್ಕೂ ನಮ್ಮ ಕೈಲಾಗಲ್ಲ. ಏನಕ್ಕೆ ಬರ್ಬೇಕು ಬೆಂಗಳೂರಿಗೆ? ನಿಮ್ಮ ಬೆಂಗಳೂರಲ್ಲಿ ಸಿಗೋ ಎಲ್ಲ ವಿಚಾರ, ನಾನು ಬೆಂಗಳೂರಿಗೆ ಬರಬೇಕಂದ್ರೆ 2.5 hours ಬರ್ತೀನಿ ಇಲ್ಲಿಂದ. ನೀವು ಎಲೆಕ್ಟ್ರಾನಿಕ್ ಸಿಟಿಯಿಂದ ಯಶವಂತಪುರಕ್ಕೆ ಬರೋಕ್ಕೂ ಅಷ್ಟೇ ಟೈಮ್ ಆಗುತ್ತೆ. ಒಂದು ಕಮ್ಯುನಿಕೇಷನ್ ಇಂಪ್ರೂವ್ ಆಗಿದೆ, ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಆಗಿದೆ, ದೆನ್ ಎಲ್ಲ ಇವತ್ತು ಲಾಜಿಸ್ಟಿಕ್ಸ್ ಇಂಪ್ರೂವ್ ಆಗಿರೋದ್ರಿಂದ ಬೆಂಗಳೂರಲ್ಲೇ ಇರಬೇಕು ಅನ್ನೋದಿದೆಯಲ್ಲ, ನಮ್ಗದು ಫಸ್ಟ್ ಐಡಿಯಾ ದಟ್ಸ್ ನಾಟ್ ಗುಡ್ ಅನ್ನಿಸ್ತು. ಯಾಕೆ ಬೆಂಗಳೂರು ಈಸಿಯಾಗಿ ಹೋಗ್ತೀವಿ ನಾವು, 2.5 hours ವಿ ಕ್ಯಾನ್ ರೀಚ್. ಅದಾಯಿತು. ಅದಾದಮೇಲೆ ನಮ್ಮ ಜಾಗ ಏನು, ನನ್ನ ಡ್ರೀಮ್ ಏನು, ನಾನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಏನು ಪ್ರಯತ್ನ ಪಡ್ತೀನಿ ಅದು ನನ್ನೂರಲ್ಲಿ ಮಾಡ್ತೀನಿ. ಯಾಕೆ ಅರಸೀಕೆರೆಯಲ್ಲಿ ನಾನು ತುಂಬ ಎಮೋಷನ್ಸ್ ಇದೆ. ಇಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಓದಿದ್ದೀನಿ, ಇಲ್ಲಿ ಬೆಳೆದಿದ್ದೀನಿ, ಪ್ರತಿಯೊಂದು ದಾರಿಲಿ ಓಡಾಡಿದ್ದೀನಿ. ಒಂದಾನೊಂದು ಟೈಮಲ್ಲಿ ಕೊಬ್ಬರಿಗೆ ಬೆಲೆ ಇಲ್ಲದೆ ಇದ್ದಾಗ ನೆಪೆಡ್ಡಲ್ಲಿ ಕೊಬ್ಬರಿ ಮಾರಬೇಕಾದ್ರೆ ರೋಡ್ ಸೈಡಲ್ಲಿ ಟ್ಯಾಕ್ಟ್ರ್ ನಿಲ್ಲಿಸ್ಕೊಂಡು ಆ ಸೊಳ್ಳೆಗಳ ಕೈಲಿ ಕಡಿಸ್ಕೊಂಡು ರಾತ್ರಿಯೆಲ್ಲ ಕಾಯ್ತಾ ಇರ್ತಿದ್ವಿ. ಆ ಟೈಮಲ್ಲಿ ನೊಂದಿರೋದು ಇದೆ. ಇಂಥ ಬೆಳೆನ ಬೆಳ್ಕೊಂಡು ಇದನ್ನು ಮಾರೋಕ್ಕೆ ವಾರಗಟ್ಟಲೆ ಸೊಳ್ಳೆ ಕೈಲಿ ಕಡಿಸ್ಕೊಂಡು ಇಲ್ಲಿ ಕಾಯಬೇಕಾ ಅಂತ ಯೋಚನೆ ಮಾಡಿ ನೊಂದಿದ್ದು ಇದೆ ಆ ಟೈಮಲ್ಲಿ. ಏನು ಮಾಡಿದ್ರೆ ನಾನು ಅರಸೀಕೆರೆಯಲ್ಲಿ ಮಾಡಬೇಕು, ನನ್ನ ಊರಿನ ಜನರಿಗೆ ನಾನು ಈ ಥರ ಬದುಕಬೋದು, ಈ ಥರ ಮಾಡ್ಬೋದು ಅನ್ನೋ ತೋರಿಸ್ಬೇಕು. ಸೊ ನಾವು ಅರಸೀಕೆರೆ ಬಿಟ್ಟು ಮೂವ್ ಆಗೋದು ಬೇಡ. ಇದು ಫಸ್ಟ್ ಡಿಸಿಷನ್ ಆಯಿತು. ಈ ಮನೆ ಕಟ್ಟಕ್ಕೆ ಅರಸೀಕೆರೆ ಇಂಜಿನಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಸರ್ ಮನೆ ಒಳಗಡೆ ಲಿಫ್ಟ್ ಕೊಟ್ಟಿದ್ದೀರಾ ಸರ್? ಎಸ್, ಎಲ್ಲ ಇದೆ. ಓ ಮೈ ಗಾಡ್, ಪ್ಯಾಲೇಸ್ ಗುರು ಇದು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಮನೆ ಕಟ್ಟೋಕ್ಕೆ ಫಸ್ಟ್ ನಾವು ಈ ಇಂಜಿನಿಯರ್ಸ್ಗಳನ್ನ ಸಂಪರ್ಕ ಮಾಡಿದಾಗ, ಅಥವಾ ಇದು ನಮ್ಮ ಅರಸೀಕೆರೆ ಲೆವೆಲಲ್ಲಿ ಕೇಳಿದಾಗ, ಏನಿರಬೇಕು ಮನೆ ಅಂತಂದರೆ, ಒಂದೊಂದು ಬೆಡ್ರೂಮ್ ಎಲ್ಲ 20-30 ಇರಬೇಕು ಸರ್ ಅಂತಂದರೆ, 20-30 ನಾವೆಲ್ಲ ಮನೆಗಳು ಕಟ್ತೀವಪ್ಪ, ಬೆಡ್ರೂಮ್ ಕಟ್ಟೋಕ್ಕಾಗಲ್ಲ, ವಿ ಆರ್ ನಾಟ್ ಎ ಕಾನ್ಸೆಪ್ಟ್, ನಾವು ಈ ಥರ ಇಲ್ಲ ಅಂತಂದ್ರು ಅವರು. ಸರ್ ಒಂದೊಂದು ಬೆಡ್ರೂಮ್ 20-30 ಇದೆಯಾ ಸರ್? ಲೈಕ್ ದಟ್ ನಮಗೆ ಆ ಥರದ್ದು ಹೇಳಿದ್ವಿ ಅವರಿಗೆ, ಈ ಥರ ಇರಬೇಕು ನಮ್ಮ ಮನೆ ಅಂತ. ಸರ್ ಪ್ರತಿಯೊಬ್ಬರು ಕನಸೇನಾಗಿದ್ರೆ 20-30 ಅಥವಾ 30/40 ಒಂದು ಮನೆ ತಗೊಳ್ಳೋದು ಜೀವನ ಸಕ್ಸಸ್. ಆದರೆ ನೀವು ಒಂದು ರೂಮೇ ಅಷ್ಟಿದೆ ಅಂತ ಹೇಳ್ತಾ ಇದ್ದೀರಲ್ಲ, ವಾವ್ ಗ್ರೇಟ್. ಮತ್ತು ಇಲ್ಲಿ ಮುಂದೆ ನೋಡಿದರೆ ಪಾರ್ಕಿಂಗಿಗೆ ಎಷ್ಟು ಜಾಗ ಬಿಟ್ಟಿದ್ದೀರಾ. ಬೇರೆ ಯಾರಾಗಿದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋರು, ಅಂದರೆ ಬಾಡಿಗೆ ಕೊಡೋದು, ಫ್ಯೂಚರ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ದುಡ್ಡೇನಾದ್ರು ಸಂಗ್ರಹಣೆ ಮಾಡಬೇಕು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಆ ರೀತಿಯಾಗಿ ಎಂಪೈರಲ್ಲಿ ಅಂತ ಹೇಳಿದರೆ ಕೆಲವೊಬ್ಬರಿಗೆ ನಿಮ್ಮ ಪ್ರಕಾರ ನಾನು ನಿಮಗೊಂದು ರಿವರ್ಸ್ ಕ್ವಶನ್ ಕೇಳ್ತೀನಿ. ಹೇಳಿ ಸರ್. ವಸ್ತು ಪವರ್ಫುಲ್ಲೋ ಥಾಟ್ ಪವರ್ಫುಲ್ಲೋ? ಥಾಟ್ ಪವರ್ಫುಲ್ ಸರ್. ಆ ಥಾಟ್ ಜನರೇಟ್ ಆಗಬೇಕಂದ್ರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೋಬೇಕು. ಓಕೆ, ಕರೆಕ್ಟ್. ವಸ್ತು ಇಸ್ ನಾಟ್ ಪವರ್ಫುಲ್. ನನ್ನ ಪ್ರಕಾರ ವಸ್ತುಗೆ ನಾನು ಯಾವತ್ತೂ ನೋಡಲ್ಲ. ನಿಮ್ಮ ಹತ್ರ ಅಲ್ಲೊಂದು kg ಚಿನ್ನ ಇದೆ ಅಂದರೆ ನನಗದು ಮ್ಯಾಟ್ರ್ ಆಗಲ್ಲ. ಅಲ್ಲೊಂದು ಬುಕ್ ಇದೆ, ತುಂಬ ಎಜುಕೇಟ್ ಇದೆ ಅಂದರೆ ಮ್ಯಾಟ್ರ್ ಆಗುತ್ತೆ. ನೋಡಿ ಗುರು, ನಾವು ಹೇಳ್ತಾ ಇಲ್ಲ, 10 ದೇಶಗಳನ್ನ ಸುತ್ತಿ ಬಂದವ್ರು ಹೇಳ್ತಾ ಇರೋದು ಈ ಮಾತನ್ನ. ಆ್ಯಂಡ್ ವಿ ಲವ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಜೊತೆ ಬೆರೆಯೋದು, ಕೂರೋದು, ಮಾತಾಡೋದು, ಅವರಿಂದ ಏನಾದ್ರು ಒಂದು ತೊಗೊಳೋದು. ಸೊ ಎಂಟೈರ್ ನಮ್ಮ ಜೀವನನ ನಾವು ಥಾಟ್ ಜನ್ರೇಟ್ ಮಾಡೋದ್ರ ಕಡೆಗೆ. ವೆರಿ ಗುಡ್ ಥಾಟ್ಸ್ ಜನ್ರೇಟ್ ಆಯಿತಾ, ಶ್ರೀಮಂತಿಕೆ ಈಸ್ ಎ ಮ್ಯಾಟರ್ ಆಫ್ ಸಮ್ ಟೈಮ್ಸ್ ಅಷ್ಟೇ ಬಂದ್ಬಿಡತ್ತದು. ಗುಡ್ ಥಾಟ್ ಜೊತೆಗೆ. ಯಾಕೆ ಅಂತಂದರೆ ಈ ಪ್ರಪಂಚಕ್ಕೆ ಬೇಕು ಪ್ರೊಡಕ್ಟಿವಿಟಿ, ಜನ ಬೇಕು, ವಿಶೇಷವಾಗಿ ಆಲೋಚನೆ ಮಾಡೋರು ಬೇಕು, ತುಂಬ ಒಳ್ಳೆ ಜನರ ಅವಶ್ಯಕತೆ ಇದೆ ಈ ಪ್ರಪಂಚಕ್ಕೆ. ಸೊ ಹಂಗಾಗಿ ನೀವು ಏನು ಪ್ರೊಡಕ್ಟ್ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಬಟ್ ಥಾಟ್ ಜನ್ರೇಟ್ ಮಾಡಬೇಕಾ, ನಿಮ್ಮ ಅಟ್ಮಾಸ್ಫಿಯರ್ ಕ್ಲೀನಾಗಿ ಇಟ್ಕೊಳ್ಳಿ. ಕರೆಕ್ಟ್ ಸರ್. ನಾವು ಮಾಡುವಂಥ ಯೋಚನಾ ಲಹರಿ ಅಂದರೆ ಒಳ್ಳೆ ರೀತಿಯಾಗಿರಬೇಕು. ಎಸ್ ಸರ್, ಮನೆ ಬಗ್ಗೆ ಹೇಳ್ತಾ ಇದ್ರಿ, ಇಂಜಿನಿಯರ್ ಅಂದರೆ ಒಬ್ಬಿಟ್ರ ಶಾಕ್ ಅವರು ನಂತರ? ಎಸ್, 100% ಶಾಕ್. ಯಾಕೆ ಅಂತಂದರೆ ಫಸ್ಟ್ ನಾನು ನಮ್ಮ ಮನೆಯವರು ಕುತ್ಕೊಂಡು ಮಾತಾಡಬೇಕಾದ್ರೆ ಡಿಸೈನ್ನ ಒಪ್ಸೋಕ್ಕೆ 5 ತಿಂಗಳಾಯಿತು. ನಮ್ಮ ತಲೆಯಲ್ಲಿ ಒಂದು ಡಿಸೈನ್ ಇದೆ, ಇಂಜಿನಿಯರ್ಗೆ ಅದು ಇಮ್ಯಾಜಿನೇಷನ್ ಬರ್ತಾ ಇಲ್ಲ.
ಟೋಟಲಿ ಅವನು 5 ತಿಂಗಳು ಕರೆಯೋನು, ಮೀಟಿಂಗ್ ಮಾಡೋನು, ಬೆಂಗಳೂರಲ್ಲಿ ಡಿಸ್ಕಷನ್ ಆಗ್ತಿತ್ತು. ಅವರು ಎಲ್ಲ UK ಕನ್ಸ್ಟ್ರಕ್ಟ್ ಮಾಡಿರೋಂಥವ್ರು. ಈಸ್ ಎ ವೆರಿ ಗುಡ್ ಪರ್ಸ್ನಾಲಿಟಿ. ತುಂಬ ಡಿಸ್ಕಷನ್ ಆಗ್ತಾಯಿತ್ತು. ಲಾಸ್ಟಲ್ಲಿ 5 months ಒಂದು ಫೈನಲ್ ರಫ್ ಕಾಫಿ ಕೊಡೋಕೆ ಅವ್ರು ತೊಗೊಂಡ್ರು. ನೀವೇನೇ ಅಂದ್ಕೊಂಡಿದ್ದೀರಾ, ಈ ಮನೆ ನಾವು ಕಟ್ಟಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಇಟ್ಕೆ ಇಡೋಕ್ಕೆ 3 ವರ್ಷ ಆಯಿತು. ಅಷ್ಟು ಪ್ಲಾನ್ ನಡೀತಾ ಇತ್ತು. ಅಷ್ಟು ಪ್ಲ್ಯಾನ್ ನಡೀತಾ ಇತ್ತು. ಓಕೆ. ಫ್ರಂಟ್ ಡೋರ್ 18 ಅಡಿ ಇಡಬೇಕು ಅಂತ. ಸರ್ ಏನು ಹೇಳ್ತಾ ಇದ್ದೀರಾ? 18 ಅಡಿ. ನಾನು ಈ ಥರ ಡೋರ್ಗಳೆಲ್ಲ ಎಲ್ಲಿ ನೋಡಿದ್ದೀನಿ ಗೊತ್ತಾ? ಉತ್ತರ ಕರ್ನಾಟಕದಲ್ಲಿ, ಮಲೆನಾಡು ಭಾಗದಲ್ಲಿ, ವಾಡೆ ತೊಟ್ಟಿ ಮನೆಗಳಲ್ಲೂ ಕೂಡ ಇಷ್ಟು ದೊಡ್ಡ ಡೋರ್ ಇಟ್ಟಿರಲ್ಲ. 18 ಅಡಿ ಬಾಗಿಲು ಮಾಡಿದ್ದೀರಲ್ಲ ಸರ್. ವಾವ್ ವಾವ್. ಒಂದು ರೀತಿಯಾಗಿ ಗಾಜಿನ ಅರಮನೆ ತರ ನನಗೆ ಕಾಣಿಸ್ತಾ ಇದೆ ಸರ್. ಈ ಕಡೆ ಸೈಡ್ ಲಿಫ್ಟ್ ಕೊಟ್ಟಿದ್ದೀರಾ? ಹೊರಗಡೆ ಕಾಣಿಸ್ತಾ ಇದೆಯಲ್ಲ. ಇದು ಒಂದು ವಿಂಡೋನೇ 36 feet ಹೈಟ್ ಇದೆ ಮೇಡಮ್. ಇದು ಎಷ್ಟು ಸರ್? 36 feet ಹೈಟ್. ಸರ್ ಹಾಗಾದ್ರೆ ಎಷ್ಟು ಫ್ಲೋರ್ ಬಂಗ್ಲೆ ಸರ್ ಇದು? 3 ಫ್ಲೋರ್ಗೂ ಸೇರಿ ಒಂದೇ ವಿಂಡೋ ಇದೆ ಇದು. 3 ಫ್ಲೋರ್ಗೂ ಸೇರಿ ಒಂದೇ ವಿಂಡೋ. ಯಾವ ರೀತಿ ಡಿಸೈನ್ ಮಾಡಿದಿರಾ ಸರ್? ಅಂಡ್ ಒಳಗಿಂದ ಹೋದ್ರೆ ಅದು ಕಾಣುತ್ತೆ. ಓಕೆ. ವಾವ್. ಸೊ ಬನ್ನಿ ಗುರು ಲೀಲಾ ಪ್ಯಾಲೇಸ್ಗೆ ಎಲ್ರಿಗೂ ಸ್ವಾಗತ. ಬನ್ನಿ ಗುರು ಮನೆ ನೋಡೋಣ. ಅಲ್ಲಲ್ಲ, ಬನ್ನಿ ಗುರು ಪ್ಯಾಲೇಸ್ ನೋಡೋಣ. ನಮ್ಮ ಗುರು ಪ್ಯಾಲೇಸ್ ಇದು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಓಪನ್ ಮಾಡ್ಬೋದಾ? ಎಸ್. ಬನ್ನಿ. ಎಸ್. ಓಕೆ ಸರ್, ನಮ್ಮ ಮನೆ ಒಳಗಡೆ ಡೈರೆಕ್ಟ್ ಬಂದ್ಬಿಟ್ಟು ನಾನು ಇನ್ನೂ ಹೊರಗಡೆ ಎಕ್ಸ್ಪ್ಲೋರ್ ಮಾಡಬೇಕು. ಬನ್ನಿ ಸರ್. ಆ ಕಡೆ ಏನೋ ಲೈನ್ ಬಿಟ್ಟಿದ್ದೀರಾ, ಪಾರ್ಕಿಂಗ್ ಏರಿಯಾ ಬಿಟ್ಟಿದ್ದೀರಾ, ಅದ್ರ ಜೊತೆಗೆ ಇಲ್ಲೇನು ಪಾರ್ಕ್ ಥರ ಮಾಡಿದ್ದೀರಾ. ಅದ್ರ ಒಳಗಡೆ ಇದೆಯಲ್ಲ, ಅದೇನದು ಸರ್? ಮೇಡಮ್ ಅದು ನಮ್ಮ ಆಫೀಸು. ಓ, ಇಲ್ಲೇ ಮನೆ ಪಕ್ಕನೇ ಕಾಂಪೌಂಡ್ ಒಳಗಡೆ ಆಫೀಸ್ ಮಾಡ್ಕೊಂಡಿದ್ದೀರಾ? ದಿಸ್ ಈಸ್ ದ ಲೈಫ್. ನಾನು ಆಫೀಸ್ಗೆ ಹೋಗಬೇಕು ಅಂದರೆ ಟ್ರಾಫಿಕ್ಕಲ್ಲಿ ತುಂಬ ಜರ್ನಿ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಪಟ್ಟಂತ ಆಫೀಸ್ಗೆ ಹೋಗ್ತೀನಿ, ಮನೆಗೆ ಹೋಗ್ಬೇಕಂದ್ರೆ ಮನೆಗೆ ಹೋಗ್ತೀನಿ, ನನ್ನ ಲೈಬ್ರರಿ ಬೇಕು ಅಂದರೆ ನಾನು 3rd ಫ್ಲೋರಲ್ಲಿ ಅಲ್ಲಿಗೆ ಹೋಗ್ತೀನಿ. ಓಕೆ, ಎಲ್ಲ ಇಲ್ಲೇ ಒಳಗಡೆನೆ ಎವ್ರಿಥಿಂಗ್. ದಟ್ಸ್ ಕಾಲ್ಡ್ ಪ್ಯಾಲೇಸ್ ಅಂತ. ಮತ್ತು ಪ್ಯಾಲೇಸ್ ಅಂತ ಏನಕ್ಕಂತಾರೆ? ಅರಮನೆಯಪ್ಪ, ಇದು ಗುರು ಅರಮನೆ. ಸರ್, ನೀವು ವಿದೇಶದಲ್ಲಿ ಇದು ಬಂದರೂ ಕೂಡ ಮನೆ ಮುಂದೆ ಒಂದು ಪೂಜೆ ನಡೆದಿದೆ, ತುಳಸಿ ಗಿಡ ನೆಟ್ಟಿದ್ದೀರಾ, ಪೂಜೆ ಪುರಸ್ಕಾರಗಳು ಹಂಗಂದ್ರೆ ಬಿಟ್ಟಿಲ್ಲ ನೀವು? ಬಿಡಲ್ಲ ಮೇಡಮ್. ಓಕೆ. ಯಾಕೆ ಅಂತಂದರೆ ನೀವು ಕೇಳ್ತಾ ಇದ್ದೀರಲ್ವಾ, ದುಡ್ಡೊಂದಿಂದ್ರೇ ಹೊಡಬಾರ್ದು. ನಾನು ಈ ಜರ್ನಿನಲ್ಲಿ ತುಂಬ ಶ್ರೀಮಂತರುಗಳು ನನಗೆ ಸಿಗ್ತಾ ಹೋಗೋರು, ತುಂಬ ಸಾಧಕರು ಸಿಗ್ತಾ ಹೋಗೋರು. ಒಂದು ಫೈನಲ್ ಸ್ಟೇಜಿಗೆ ದುಡ್ಡು ಸಂಪಾದನೆ ಆದಮೇಲೆ ಅವ್ರ ತಲೆಯಲ್ಲಿ ಏನು ಬರ್ತಾ ಇತ್ತು ಅಂತಂದರೆ, ದುಡ್ಡು ಬಂತಲ್ಲ ನಾನೇ ದೇವರು ಅನ್ನೋರನ್ನ ನಾನು ನೋಡ್ತಾ ಇದ್ದೆ. ಅವ್ರ ಮಕ್ಳುಗಳು, ಅವ್ರ ಕಣ್ಣು ಮುಂದೆ ಅವರ ಎಂಟೈರ್ ಕುಟುಂಬಗಳು ನಾಶ ಆಗಿದ್ದನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ. ಅಂದರೆ ಏನಾಗುತ್ತೆ, ಅದಲ್ಲ, ಹಿರಿಯರು ಒಂದು ನಂಬಿಕೆ ಇಟ್ಟು ಕಳಿಸಿದ್ದಾರೆ ಅಂತಂದರೆ, ಹಿರಿಯರು ಒಂದು ನಂಬಿಕೆನ ಫಾಲೋ ಮಾಡ್ತಿದ್ದಾರೆ ಅಂದರೆ 100% ಅದರಲ್ಲಿ ಸತ್ಯ ಇರುತ್ತೆ. ಹಾಗೆ ನನಗನ್ಸಿದ್ದೇನು, ನಮ್ಮ ಪದ್ಧತಿನಲ್ಲಿ, ನಮ್ಮ ಸಂಸ್ಕೃತಿನಲ್ಲಿ ತುಂಬ ಶಕ್ತಿ ಇದೆ. ನಾನು ಅದನ್ನು ರೆಸ್ಪೆಕ್ಟ್ ಮಾಡಲೇಬೇಕು. ಎಸ್, ಯಾವತ್ತೂ ನಾನೇ ಎಲ್ಲ ಅನ್ನೋ ಅಹಂಕಾರ ಬರಬಾರ್ದು ಅಂತ ಹೇಳಿ ಬದುಕೋಣ, ಮಾಡೋಣ, ಬೆಳೆಯೋಣ, ಏನು ಬೇಕಾದರೂ ಮಾಡೋಣ, ಆದರೆ ಪರಂಪರೆ ಬಿಡಕ್ಕೆ ನಾನು ರೆಡಿ. ಅಂದರೆ ಎಲ್ಲ ಮನೆ ಅಷ್ಟು ಲಕ್ಸುರಿ ಆಗಿದ್ರು ನಾವು ಬೆಳೆದು ಬಂದಂಥ ಪರಂಪರೆ ಸಂಸ್ಕೃತಿ ಯಾವುದು ಬಿಟ್ಟಿಲ್ಲ, ಬಿಡಕ್ಕೆ ನಾನು ರೆಡಿ ಇಲ್ಲ. ಓಕೆ, ನೋಡಿ ಗುರು ಸಕ್ಸಸ್ ಹಿಂದಿನ ಒಂದು ಸೀಕ್ರೆಟ್ ಹೇಳ್ತಾ ಇದ್ದಾರೆ. ನಮ್ಮ ಪರಂಪರೆನ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಬಿಡಬಾರ್ದು, ಅದು ನಮ್ಮನ್ನು ಕೈ ಹಿಡಿಯುತ್ತೆ ಅಂತ. ಸರ್, ಎಷ್ಟು ವರ್ಷಕ್ಕೊಂದ್ಸಲ ನೀವು ಕಾರ್ ಚೇಂಜ್ ಮಾಡ್ತೀರಾ? ವರ್ಷಕ್ಕೆ ಎಷ್ಟು ಕಾರ್ ಪರ್ಚೇಸ್ ಮಾಡ್ತೀರಾ? ಎಷ್ಟು ಕೊಡ್ತೀರಾ? ತುಂಬ ಕಾರ್ಗಳ ಕ್ರೇಜ್ ಇತ್ತು ನನಗೆ. ತಗೊಳೋದು ಚೇಂಜ್ ಮಾಡೋದು ಮಾಡಿದ್ವಿ. ಒನ್ಸ್ ಅಪಾನ್ ಎ ಟೈಮ್, ಈಗ ನನಗೆ ಇಟ್ಸ್ ಅ ಟೈಮ್, ನಂದದು ನಿಲ್ತಷ್ಟೇ. ಒಂದು ಆಸೆ ಇತ್ತು, ಅದು ಆಸೆ ಕಂಪ್ಲೀಟ್ ಆಯಿತು. ಆಮೇಲೆ ಬೋರ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಾರ್ ಫಸ್ಟ್ ತೊಗೊಂಡೋಗ ವೆರಿ ಎಕ್ಸೈಟ್ಮೆಂಟ್ ಇರುತ್ತೆ. ಆಮೇಲೆ ಏನು ಅನ್ಸಲ್ಲ, ಈ ಗಾಡಿ ನೋಡೋದು ನಿಮಗೆ ಅನ್ಸುತ್ತೆ ಎಕ್ಸೈಟ್ಮೆಂಟ್ ಅಂತ, ನನಗೇನು ಅನ್ಸಲ್ಲ. 100% ಐ ಕ್ಯಾನ್ ಫೀಲ್ ದಟ್. ಅದನ್ನ ಫಸ್ಟ್ ಟೈಮ್ ನಾವು ನೋಡೋಕೆ ಹೋದಾಗ ಕೈಯೆಲ್ಲ ನಡುಗೋದು, ಶೇಕ್ ಆಗೋದು, ಈಗ ಎಂಥದ್ದು ಇಲ್ಲ. ತಗೊಂಡೋಗಿ ನಿಲ್ಸೋಗಪ್ಪ ಸಾಕಂದಂಗೆ ಆಗುತ್ತೆ. ರೈಟ್ ನೋ ಈಗ ನಮಗೇನಾಗಿದೆ, ಈ ಕಾರ್ ಆಗಿರ್ಬೋದು, ಈ ಬಂಗ್ಲೆ ಆಗಿರ್ಬೋದು, ಇದು ಯಾವುದೂ ನಮಗೆ ಒಂದು ಮಜಾ ಕೊಡೋವಂಥದ್ದಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ, ಅವ್ನಿಗೇನೂ ಗೊತ್ತಿಲ್ಲ, ಅವ್ನು ಯಾಕೆ ಕ್ಯಾಸ್ಟ್ ಅವನು ನನಗೆ ಗೊತ್ತಿಲ್ಲ, ಅವ್ನು ಏನು ಓದಿದಾನೆ ಗೊತ್ತಿಲ್ಲ. ಓದು ಮ್ಯಾಟ್ರ್ ಆಗಲ್ಲ ಮೇಡಮ್. ನಾನು ಅಂದ್ಕೊಂಡೆ ಓದು ಮ್ಯಾಟ್ರ್ ಆಗಲ್ಲ. ನಿಮ್ಮಲ್ಲಿ ಏನಾದ್ರು ನಿಜವಾಗ್ಲೂ ಏನಾದರೂ ಒಂದು ಫೈರ್ ಇದೆಯಾ, ಆ ಫೈರಿಗೆ ಸ್ವಲ್ಪ ನಾವೇನಾದರೂ ಸಪೋರ್ಟ್ ಮಾಡಿದ್ರೆ, ಆ ವ್ಯಕ್ತಿ ಬೆಳೆದ್ರೆ, ಅದು ನಮಗೆ ತುಂಬ ಮಜಾ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಹಂಗಾಗಿ ಅಂಥ ಕೆಲಸದ ಕಡೆ ಜಾಸ್ತಿ ನಾನು ಫೋಕಸ್ ಮಾಡ್ತಿರೋದ್ರಿಂದ ಈ ಕಾರು ಗೀರು ಇದು ಯಾವುದನ್ನೂ ನಾನು ಆ ಥರ ಜಾಸ್ತಿ ಇದೆ. ಓಕೆ, ಮನೇಲೆಲ್ಲ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ ಸರ್? ಹಂಗಾರೆ ನೈಟ್ ವೈಬ್ಸ್ ಒಂದ್ಸತಿ ನೋಡಬೇಕು ಸರ್, ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ತುಂಬ ಅದ್ಭುತವಾಗಿರುತ್ತೆ ಮೇಡಮ್. ಮನೆ ಅಂತಂದರೆ ಬರೀ ಶೋ ಗಿಡಗಳು ಮಾತ್ರ ಇರಬಾರ್ದು ಅಂತ ಈ ಮನೆಯಲ್ಲಿ ಒಟ್ಟು 2600 ಪ್ಲಾಂಟ್ಸ್ ಹಾಕಿದ್ದೀವಿ. 2600 ಪ್ಲಾಂಟ್ಸ್. ನೀವು ಹಾಕಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ, ಫಸ್ಟ್ ಗಾರ್ಡನಿಂಗ್ ಮಾಡಬೇಕಂತ ಯೋಚನೆ ಬಂದಾಗ
ಗಿಡ ತಂದಿದ್ದೆ ಅವಾಗ ನಮಗೆ ಗೊತ್ತಾಯ್ತು ನಾವು ಎಷ್ಟು ದೊಡ್ಡ ಮನೆ ಕಟ್ಟಿದೀವಿ ಅಂತ. ಅಲ್ಲಿವರೆಗೂ ಸರ್ ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ, ಪಾರ್ಕಿಗೆ ತಗೊಂಡು ಹೋಗ್ತಿದ್ದೀರಾ ಗಿಡ ಮನೆಗೆ ಅಂದ್ರೆ ಅವ್ನು ನಗೋನು ಲ್ಯಾಂಡ್ಸ್ಕೇಪ್ ಹೋಗ್ತೀರಾ. ಸೊ ಹಾಕಿದ್ವಿ. ಆ್ಯಂಡ್ ನಮಗೆ ಫ್ರೂಟ್ಸ್ ಬೇಕಲ್ವಾ, ಸೊ ಇದು ನೇರಳೆ ಹಣ್ಣಿನ ಗಿಡ. ಹೋಗ್ಬೋದಾ ಒಳಗಡೆ? ಬನ್ನಿ ಪ್ಲೀಸ್. ಎಸ್, ಇದು ನೇರಳೆ ಹಣ್ಣಿನ ಗಿಡ. ಸೊ ಇದು ಆ್ಯಪಲ್. ಓ ಆ್ಯಪಲ್ ಕಾಶ್ಮೀರಕ್ಕೆ ಹೋಗ್ಬೇಕಾಗಿಲ್ಲಪ್ಪ, ಬನ್ನಿ ಗುರು ನಮ್ಮ ಗುರು ಪ್ಯಾಲೇಸ್ಗೆ, ಇಲ್ಲೇ ನೋಡ್ಬೋದು. ಸೊ ಇದು ಗ್ರೀನ್ ಆ್ಯಪಲ್. ಇದು ಆ್ಯಪಲ್, ಅದು ಆ್ಯಪಲ್. Okay. ಇದು ಗ್ರೀನ್ ಆ್ಯಪಲ್. Okay. ಅದು ಸೀತಾಫಲ. ಓಕೆ. ಆ್ಯಂಡ್ ದಿಸ್ ಈಸ್ ಸೀಬೆಹಣ್ಣು. ಬಿಟ್ಟಿದೆ ಪುಟಾಣಿ ಗಿಡದಲ್ಲೇ ಸೀಬೆಹಣ್ಣೆಲ್ಲ. ಬರುತ್ತೆ. ಆ್ಯಂಡ್ ಆ ಕಡೆ ಆರೆಂಜ್, ಆ ಕಡೆ ಬಟರ್ ಫ್ರೂಟು, ಆ ಕಡೆ ಸ್ವೀಟ್ ಲೆಮನ್ನು, ಆ ಕಡೆ ಲೀಚಿ. ಸೊ ನನ್ನ ಮನೆಗೆ ಏನು ಫ್ರೂಟ್ಸ್ ಬೇಕು ಅದು ನನ್ನ ಕಣ್ಣೆದ್ರಿಗೆ ಬೆಳಿಬೇಕು. ಸೊ ದಟ್ ಈಸ್ ಕಾಲ್ಡ್, ನಿಮ್ಗೇನು ಅನಿಸುತ್ತೆ, ನಿಮ್ಮ ಮಕ್ಳುಗಳಿಗೆ ಒಂದು ನೇಟಿವಿಟಿ ಬಿಲ್ಡ್ ಮಾಡ್ದಂಗೆ. ಇದನ್ನೆಲ್ಲ ಪ್ಲಾಂಟ್ಸ್ನ ನನ್ನ ಮಗಳು ಕರ್ಕೊಂಡು ಅವಳ ಕೈಲೇ ಹಾಕ್ಸಿದ್ದೆ ಇದರಲ್ಲಿ. ಓಕೆ, ಗ್ರೇಟ್. ಅಂದ್ರೆ ಮಕ್ಕಳಿಗೂ ಮಗಳು ಇಬ್ರು. ಎಷ್ಟು ನಾಯಿ ಸಾಕಿದ್ದೀರಾ ಸರ್? ನಮ್ಮ ನೋಡಿ ಅಷ್ಟು ಬಗ್ಳುತ್ತಾ ಇದೆಯಲ್ಲ ಸರ್. ಹಂಗಾರೆ ಯಾರು ವಿತೌಟ್ ಪರ್ಮಿಷನ್ ಮನೆಗೆ ಎಂಟ್ರಿನೇ ಇಲ್ಲ ಅಂದಂಗಾಯ್ತು. ಇಲ್ಲ ಮೇಡಮ್, ಅದು ರಾತ್ರಿ ಹೊತ್ತು ಅವಂದು ಮನೆ ಇದು. ನಾವೆಲ್ಲ ಮನೆ ಒಳಗೆ ಹೋದ್ಮೇಲೆ ಗೇಟ್ ತೆಗೆದ್ಬಿಟ್ಟು ಬಿಟ್ಬಿಡ್ತೀವ. ನೋಡಿದ್ರಾ, ಯಾರು ಅಪ್ಪಿ ತಪ್ಪಿನೂ ಬರಕ್ ಹೋಗ್ಬೇಡಿ, ಈ ಕಡೆ ಮನೆ ನೋಡ್ಬಿಟ್ಟು ಅಷ್ಟೇ, ಆಮೇಲೆ ಮುಗೀತು ಕತೆ. ಸೊ ನಿಮಗೆ ಅದು ಏನಷ್ಟು ಇದನ್ನಿಸ್ತಾ ಇದೆ, ನಿಮ್ಗೆ ಅದು ಕಬ್ಬಣ ಸಿಕ್ಕಿದ್ರೂ ತಡೆಯಲ್ಲ. ಇಸ್ ಅ ಪಿಟ್ಬುಲ್, ತುಂಬ ಪವರ್ಫುಲ್ ಇರುತ್ತದು. ನನ್ನನ್ನು ಮಾತ್ರ ಅಷ್ಟೇ ಸಾಫ್ಟಾಗಿ ಬಿಹೇವ್ ಮಾಡುತ್ತದು. ನಮ್ಮನ್ನು ನೋಡಿದ್ರೆ ಅಷ್ಟು ರಫು, ಇವ್ರನ್ನ ನೋಡಿದ್ರೆ ಮಾತ್ರ ಭಾಳ ಸಾಫ್ಟ್, ಯಾಕೆಂದ್ರೆ ಇವ್ರು ಓನರ್ ಅಲ್ವಾ, ಹಾಗಾಗಿ. ಓಕೆ, ಎಷ್ಟು ನಾಯಿ ಇದೆ? ಒಂದೇ ಮೇಡಮ್, ಒಂದೇ ಸಾಕಿದೆ. ಅದು ಒಂದನ್ನು ಸಾಕಿ ಮೇಂಟೈನ್ ಮಾಡೋದಕ್ಕೇನೆ ತುಂಬ ಕಷ್ಟ ಅನಿಸುತ್ತೆ. ಓಕೆ, ಅಂದರೆ ಮಕ್ಕಳಿಗೆ ಹೇಳ್ಕೊಟ್ಟಿದ್ರ ಗಿಡ ನೆಡೋದು, ಗಿಡದ ಮಹತ್ವ ಏನು, ಪ್ರಕೃತಿ ಅಂದರೆ ಹೇಗಿರಬೇಕು, ನಮ್ಮ ಮನೆ ಸುತ್ತಮುತ್ತ ಗಿಡಗಳಿರ್ಬೇಕು ಅಂತೇಳಿ ಅವ್ರ ನೋಡ್ರಿ. ನನ್ನ ಕೈಲಿ ನಮ್ಮ ತಂದೆ ಕೆಲಸ ಮಾಡಿಸಿದ್ರು. ನಮ್ಮ ತಾಯಿ ಒಂದಗಳ ಅನ್ನನೂ ಬಿಡಬಾರ್ದು ಅಂತ ನನಗೆ ಹೇಳ್ಕೊಟ್ರು. ಇವತ್ತು ನನ್ನ ತಟ್ಟೆನಲ್ಲಿ ತಿನ್ಬೇಕಾದ್ರೆ ಅನ್ನದ ಮಹತ್ವ ಅರ್ಥ ಆಯ್ತಾ, ಜೀವನದ ಮಹತ್ವ ಅರ್ಥ ಆಗುತ್ತೆ. ಜೀವನದ ಮಹತ್ವ ಅರ್ಥ ಆಗುತ್ತಾ, ದುಡ್ಡಿನ ಮಹತ್ವ ಅರ್ಥ ಆಗುತ್ತೆ. ದುಡ್ಡಿನ ಮಹತ್ವ ಅರ್ಥ ಆಗುತ್ತಾ, ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗಕ್ಕೆ ಇವೆಲ್ಲ ಸಣ್ಣ ಕಾಮನ್ ಸೆನ್ಸ್ಗಳಿದೆಲ್ಲ. ಇದಕ್ಕೆಲ್ಲ ನೀವು ಶ್ರೀಮಂತನಾಗಕ್ಕೆ ಇದೆಲ್ಲ ಇರಬೇಕಾ? ಅಲ್ಲಿಂದ ಅಡಿಪಾಯಿಗಳು ಶುರುವಾಗುತ್ತೆ. ಈಗ ಒಂದು ಗಿಡ ನಟ್ಟು ಅದಕ್ಕೆ ಗೊಬ್ಬರ ಹಾಕಿ ಒಂದು ಕಾಯಿನ ಅವನ ಆಚೆಗಡೆ ತಿಂದು ಅವ್ನು ನನ್ನ ಮಗ ತಿನ್ನಕ್ಕೆ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಎಷ್ಟು ಅಂತ. ನಾನು ಅವ್ನು ಯಾವತ್ತೂ ಆಹಾರ ವೇಸ್ಟ್ ಮಾಡಲ್ಲ. ಅದನ್ನ ಬಿಟ್ಟು ನಾನು 1000 ಸರಿ ತಟ್ಟೆಲ್ಲಿ ಬಿಡಬೇಡ, ನೀನು ಅಲ್ಲಿ ಬಿಡಬೇಡ, ಇಲ್ಲಿ ಬಿಡಬೇಡ ಅಂದ್ರೆ ಅವ್ನು ಎಲ್ಲಿ ಕೇಳ್ತಾನೆ. ಸೊ ಅದಕ್ಕೆ ಅವ್ರ ಕೈಲೇ ಹಾಕ್ಸಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು. ಮತ್ತೇನು ಸಾವಯವ ಗೊಬ್ಬರ ಹಾಕಿರಂಗಿದ್ದೀರಾ? ಎಸ್, ನಾವು ತಿನ್ನೋದು ಆರ್ಗ್ಯಾನಿಕಲಿ ಬೆಳ್ಕೋಬೇಕು. ಕುರಿ ಗೊಬ್ಬರ, ಬೇವಿನ ಹಿಂಡಿ, ಸೊ ಎಲ್ಲ ಹಾಕಿ ಮನೆಗೆ ಬೆಳ್ಕೋತಾರೆ. ನಮ್ಮ ಅರಸೀಕೆರೆ ತಾಲೂಕಲ್ಲಿ ಇಂಥದ್ದೊಂದು ಪ್ಯಾಲೇಸ್ ಇದೆ ಅಂತ ಹೇಳಿ ಅರಸೀಕೆರೆಯವರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಅರೆ ನಮ್ಮ ಡಿಜಿಟಲ್ ಮಾಧ್ಯಮ ವಿಡಿಯೋ ಬಂದಾದ್ಮೇಲೆ ಅಂತೂ ನಿಜವಾಗ್ಲೂ ಅರಸೀಕೆರೆ ಎಲ್ಲ ಇಡೀ ಎಂಟೈರ್ ಕರ್ನಾಟಕಕ್ಕೆ ಗೊತ್ತಾಗುತ್ತೆ.